ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅನದರ್ ವಿಡಿಯೋ. ಎಷ್ಟೋ ದಿನಗಳಾದಮೇಲೆ ಇಲ್ಲ ಎಷ್ಟೋ ತಿಂಗಳಾದಮೇಲೆ ಒಂದು ಟ್ರಿಪ್ ಮಾಡ್ತಾ ಇದ್ದೀವಿ. ಯಾಕೆ ಇಷ್ಟು ದಿನ ಟ್ರಾವೆಲ್ ಮಾಡಲಿಲ್ಲ ಏನು ಅಂತ ನಮಗೂ ಐಡಿಯಾ ಇಲ್ಲ. ಬಟ್ ಏನೋ ಮೂಡಿರಲಿಲ್ಲ ಅಷ್ಟೇ ಟ್ರಾವೆಲ್ ಮಾಡೋಕ್ಕೆ. ಬಟ್ ಅದೆಲ್ಲ ಸೈಡ್ಗೆ ಇಡೋಣ. ಇವತ್ತು ಕೊಡಗುಗೆ ಹೋಗ್ತಾ ಇದ್ವಿ. ನಾವು ಹೊರಟು ಸ್ವಲ್ಪ ಹೊತ್ತಾಯಿತು. ಮೈಸೂರು ಕ್ರಾಸ್ ಮಾಡಿ ಇನ್ನೇನು ಹುಣಸೂರು ಪಿರಿಯಾಪಟ್ಟಣ ಕಡೆ ಬಂದು ಆಲ್ಮೋಸ್ಟ್ ಕೊಡಗುಗೆ ಎಂಟ್ರ್ ಆಗ್ತಾ ಇದ್ದೀವಿ. ಇನ್ನೊಂದು ಪ್ರಾಬಬಲಿ 1.5 ಅವರ್ಲಿ ನಮ್ಮ ಡೆಸ್ಟಿನೇಷನ್ ರೀಚ್ ಆಗಬೇಕು. ದಾರಿಲಿ ಬರಬೇಕಾದ್ರೆ ಡ್ರೈವ್ ತುಂಬ ಚೆನ್ನಾಗಿತ್ತು. ಮೈಸೂರು ಹತ್ತಿರ ಬರ್ತಿದ್ದಂಗೆ ಸಿಕ್ಕಾಬಟ್ಟೆ ಮಳೆ. ಬಟ್ ಅದೇ ಹೈವೇ ಏನು ಅಂತ ಮತ್ತೆ ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಸೊ ವೆದರ್ ಚೆನ್ನಾಗಿದೆ, ಲೈಟಾಗಿ ಮಳೆ ಬರ್ತಾ ಇರೋದು ಕಾಣಿಸ್ತಾ ಇದೆ ನಿಮಗೆ. ಸೊ ಐ ಥಿಂಕ್ ಇಟ್ಸ್ ಗೋಯಿಂಗ್ ಟು ಬಿ ಅ ಫನ್ ಟ್ರಿಪ್. ಲೆಟ್ಸ್ ಸಿ. ಕೊಡಗಲ್ಲಿ ನಮ್ಮ ಡೆಸ್ಟಿನೇಷನ್ಗೆ ಬಂದು ತಲುಪಿದ್ದೀವಿ. ನಾವು ಬಂದಿರೋದು ಬಿ ನೊಮ್ಯಾಡಿಕ್ ಹಾಸ್ಟೆಲ್ ಅಂತ. ಕುಶಾಲನಗರದಿಂದ ಒಂದು 15 ನಿಮಿಷ ಡ್ರೈವು. ಕುಶಾಲನಗರ ಸುಂಟಿಕೊಪ್ಪ ಮಧ್ಯೆ ಬರುತ್ತೆ ಈ ಹಾಸ್ಟೆಲ್ಲು. ಬೆಂಗಳೂರಿಂದ ಇಲ್ಲಿಗೆ ಒಂದು 4 ಅವರ್ಸಲ್ಲಿ ಬಂದಿದ್ದೀವಿ. ಆಲ್ ಥ್ಯಾಂಕ್ಸ್ ಟು ದ ಬೆಂಗಳೂರು ಮೈಸೂರು ಹೈವೇ. ಮೈಸೂರಿಂದ ಒಂದು 100 ಕಿಲೋಮೀಟರ್ಸ್ ಏನೋ ಅಷ್ಟೇ. ಪ್ರಾಪರ್ಟಿಗೆ ಬಂದ ತಕ್ಷಣ ನಿಮಗೆ ಫಸ್ಟ್ ಕಣ್ಣಿಗೆ ಕಾಣಿಸೋದೆ ಈ ದೊಡ್ಡ ಜಾಗ. ಇದೇ ಡೈನಿಂಗ್ ಏರಿಯಾ. ಮೇಲ್ಗಡೆ ಸ್ಕೈ ರೂಫ್ ಥರ ಹಾಕಿದ್ದಾರೆ. ಸೊ ಜೋರಾಗಿ ಮಳೆ ಬರ್ತಾಯಿದ್ರು, ನೀವು ಒದ್ದೆ ಆಗಲ್ಲ, ಕೂತ್ಕೊಂಡು ಮಳೆನ ಎಂಜಾಯ್ ಮಾಡ್ಬೋದು. ಪರ್ಫೆಕ್ಟ್ ಜಾಗ ಇದು. ಆ್ಯಂಡ್ ಇಲ್ಲಿ ಒಂದು 2-3 ಡೈನಿಂಗ್ ಟೇಬಲ್ಗಳು ಹಾಕಿದ್ದಾರೆ. ಎಸ್ಥೆಟಿಕಲಿ ನೋಡೋಕ್ಕೆ ತುಂಬ ಚೆನ್ನಾಗಿದೆ. ಬಾರ್ ಸ್ಟೂಲ್ಸ್ ಹಾಕಿದ್ದಾರೆ. ಅಲ್ಲಿ ಕೂತ್ಕೊಂಡು ಬುಕ್ ಓದೋಕ್ಕಾಗಲಿ ಅಥವಾ ಬೋರ್ಡ್ ಗೇಮ್ಸ್ ಆಡೋಕ್ಕಾಗಲಿ ಹೇಳಿ ಮಾಡಿಸ್ತಂಥ ಜಾಗ ಇದು. ಸುತ್ತಲೂ ಕಾಫಿ ಪ್ಲಾಂಟೇಷನ್ಸ್ ಇದೆ. ಎಲ್ಲ ಥರ ಗಿಡಗಳು, ಹೂಗಳು ಎಲ್ಲ ಫುಲ್ ಗ್ರೀನರಿ ಇರೋದ್ರಿಂದ ಈ ಹೋಲ್ ಸೆಟಪ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಪ್ರಾಪರ್ಟಿಲಿ 3 ರೂಮ್ಸ್ ಇದೆ. ನಾವು ತೊಗೊಂಡಿರೋದು ಇದು ಪ್ರೈವೇಟ್ ರೂಮ್ ಫಾರ್ 2. ಒಂದು ಡೆಸ್ಕ್ ಇದೆ, ಚೇರ್ ಇದೆ, ವರ್ಕೇಷನ್ ಮಾಡೋಕ್ಕೆ ಬೆಸ್ಟ್ ಪ್ಲೇಸು. ಮತ್ತು ಇದೊಂದು ಕಂಫರ್ಟಬಲ್ ಬೆಡ್ ಇದೆ, ದೊಡ್ಡ ವಾರ್ಡ್ರೋಬ್ ಇದೆ, ಮತ್ತು ಡ್ರೆಸ್ಸಿಂಗ್ ಏರಿಯಾನೂ ಇದೆ. ಆ್ಯಂಡ್ ತುಂಬ ಎಸ್ಥೆಟಿಕ್ ಆಗಿರೋ ವಾಶ್ ಬೇಸಿನ್ ಇದೆ. ಪಕ್ಕದಲ್ಲಿ ಮನಿ ಪ್ಲ್ಯಾಂಟ್ ಬೆಳೆದು ಮಿರರ್ ಮೇಲೆಲ್ಲ ಹಾಗೆ ಬೆಳ್ಕೊಂಡಿದೆ. ಆಮೇಲೆ ಒಂದು ಅಫ್ಕೋರ್ಸ್ ಬಾತ್ರೂಮ್ ಇದೆ. ಏನಂದರೆ ಇಲ್ಲಿಂದ ಇಷ್ಟ ಆಗಿದ್ದು, ಈ ರೂಮ್ ಪೂರ್ತಿನೂ ಆದಷ್ಟು ಗ್ರೀನ್ರಿ ಆ್ಯಡ್ ಮಾಡಿದ್ದಾರೆ. 5-6 ಪ್ಲ್ಯಾಂಟ್ಸ್ ಇದೆ ಈಸಿಲಿ ಇದೊಂದು ರೂಮಲ್ಲೇ. ಇದಲ್ಲದೆ 2 ಡಾಮ್ ರೂಮ್ಸ್ ಇರೋದು. ಒಂದು ಡಾಮ್ ರೂಮಲ್ಲಿ 8 ಬೆಡ್ಸ್ ಇದೆ, ಇನ್ನೊಂದರಲ್ಲಿ 6 ಬೆಡ್ಸ್ ಇದೆ. ಅಲ್ಲೂ ಎಲ್ಲ ಪಾಟ್ಸ್ ಎಲ್ಲ ಇಟ್ಟು ಗ್ರೀನ್ ಎಲಿಮೆಂಟ್ಸ್ ಆ್ಯಡ್ ಮಾಡಿದ್ದಾರೆ. ಈಚ್ ಡಾಮ್ ರೂಮ್ ಹ್ಯಾಸ್ ಇಟ್ಸ್ ಓನ್ ಬಾತ್ರೂಮ್. ಒಂದು ಡಾಮ್ ರೂಮಲ್ಲಿ ಲೈಬ್ರರಿ ಏರಿಯಾನೂ ಇದೆ, ಸುಮಾರು ಬುಕ್ಸ್ ಇದೆ, ಮತ್ತು ಬೋರ್ಡ್ ಗೇಮ್ಸ್ ಕೂಡ ಇಟ್ಟಿದ್ದಾರೆ. ಅಲ್ಲೇ ಕೆಳಗೆ ಕೂತ್ಕೊಂಡು ಆಟ ಆಡೋಕ್ಕೆ ಸೆಟಪ್ ಮಾಡಿದ್ದಾರೆ. ಪಿಲ್ಲೋ, ಕೆಳಗೆ ರಗ್ಗು ಎಲ್ಲ ಹಾಕಿ. ಡಾಮ್ ರೂಮ್ಸಲ್ಲಿರೋ ಬಂಕ್ ಬೆಡ್ಸ್ ಕೆಳಗೆ ಸ್ಟೋರೇಜ್ ಏರಿಯಾ ಕೊಟ್ಟಿದ್ದಾರೆ. ನಿಮ್ಮದೆಲ್ಲ ಬಟ್ಟೆ ಅವೆಲ್ಲ ಅಲ್ಲಿ ಇಟ್ಕೊಳ್ಳೋಕೆ ತುಂಬಾ ಅನುಕೂಲ ಆಗುತ್ತೆ. ಅದಲ್ಲದೆ ನಾವು ಬೇರೆ ಕಡೆ ಹಾಸ್ಟೆಲ್ಸಲ್ಲಿ ನೋಡಿದಾಗ ಇಷ್ಟು ದೊಡ್ಡದಾಗಿ ಇರ್ತಿರ್ಲಿಲ್ಲ ಮ್ಯಾಟ್ರಸಸ್ಸು, ಬೆಡ್ ಎಲ್ಲ, ಬಂಕ್ ಬೆಡ್ಸದು. ಇಲ್ಲಿ ತುಂಬಾ ಕಂಫರ್ಟಬಲ್ ಆಗಿ ಕಾಣಿಸ್ತಾ ಇದೆ. ಈ ಜಾಗದೆಲ್ಲ ಡೀಟೇಲ್ಸ್ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ, ಲೊಕೇಶನ್ನು, ಬುಕ್ಕಿಂಗ್ ಡೀಟೇಲ್ಸ್ ಎಲ್ಲ. ಸೊ ಪ್ಲೀಸ್ ಡೂ ಚೆಕ್ ಇಟ್ ಔಟ್.
ಬ್ಯೂಟಿಫುಲ್ ಮಾರ್ನಿಂಗ್. ಬೆಳಗ್ಗೆ ಎದ್ದು ಬಿ ನೊಮ್ಯಾಡಿಕ್ ಹಾಸ್ಟೆಲಿಂದ ಒಂದು 10 ನಿಮಿಷ ಡ್ರೈವಲ್ಲಿ ಬಂದರೆ ಚಿಕ್ಲಿಹೊಳೆ ರಿಸರ್ವಾಯರ್ಗೆ ಬರ್ತೀವಿ. ನೆನ್ನೆ ಸಂಜೆನೇ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಇಲ್ಲಿಗೆ. ತುಂಬ ಜನ ಇದ್ದರು ಅಂತ ಡಿಮೋಟಿವೇಟ್ ಆಗೋಯ್ತು, ವಾಪಸ್ ಹೊಟ್ಟೋದ್ವಿ. ಸೊ ಬೆಳಗ್ಗೆನೇ ಎದ್ದು ಬಂದಿದ್ದೀವಿ. ತುಂಬ ಚೆನ್ನಾಗಿದೆ. ಇಟ್ ವಾಸ್ ಅ ಗ್ರೇಟ್ ಡಿಸಿಷನ್. ರಾತ್ರಿ ಎಲ್ಲ ಸಖತ್ತಾಗಿ ಮಳೆ ಬಂದಿದೆ. ಈಗ ಸ್ಕೈಸ್ ಎಲ್ಲ ಓಪನ್ ಅಪ್ ಆಗಿದೆ, ಬ್ಲೂ ಸ್ಕೈಸ್ ಕಾಣಿಸ್ತಾ ಇದೆ, ಒಳ್ಳೆ ಲೈಟ್ ಇದೆ. ಈ ಗಿಡಗಳ ಮೇಲೆಲ್ಲ ನೀರು ಬಿದ್ದಿರೋದೊಂಥರ ಶೈನಿಂಗ್ ಹೊಡಿತಾ ಇದೆ. ಪರ್ಫೆಕ್ಟ್ ಟೈಮ್ ಟು ವಿಸಿಟ್ ದಿಸ್ ಪ್ಲೇಸ್. ಅಷ್ಟು ಕ್ರೌಡು ಇಲ್ಲ. ಆ್ಯಂಡ್ ಎಸ್, ದಿಸ್ ಇಸ್ ದ ಬ್ಯಾಕ್ ವಾಟರ್ಸ್. ಚಿಕ್ಲಿಹೊಳೆ ನದಿ ಮೇಲೆ ರಿಸರ್ವಾಯರ್ ಕಟ್ಟಿದ್ದಾರೆ. ಇಲ್ಲಿ ಗೇಟ್ಸ್ ಅಂತ ಇಲ್ಲ, ಒಂದು ಸೆಮಿ ಸರ್ಕ್ಯುಲರ್ ಶೇಪ್ದೊಂದು ಸ್ಟ್ರಕ್ಚರ್ ಥರ ಮಾಡಿದ್ದಾರೆ. ಯಾವಾಗ ನೀರು ಜಾಸ್ತಿ ಆಗುತ್ತೋ ಅಲ್ಲಿಂದ ಓವರ್ಫ್ಲೋ ಆಗಿ ಕೆಳಗಡೆ ಮುಂದಕ್ಕಿರೋ ಹಳ್ಳಿಗಳಿಗೆ ಹೋಗುತ್ತೆ. 1985 ಏನೋ ಕಟ್ಟಿದ್ದು ಅನ್ಸುತ್ತೆ ಇದು. ಸುತ್ತಮುತ್ತ ಇರೋ ಹಳ್ಳಿಗಳಿಗೆ ಇರಿಗೇಷನ್ ಪರ್ಪಸ್ಗೆ ಅಂತ ಕಟ್ಟಿದ್ದು. ಎಂಟ್ರಿ ಫ್ರೀ ಇಲ್ಲಿ. ಆ್ಯಂಡ್ ಸುತ್ತಮುತ್ತ ಯಾವುದೇ ಥರ ಅಂಗಡಿಗಳಿಲ್ಲ. ಆಲ್ಮೋಸ್ಟ್ ಎಲ್ಲ ಒಂದು 4-5 ಕಿಲೋಮೀಟ್ರ್ ದೂರದಲ್ಲಿದೆ. ಬಟ್ ಇಟ್ ಲುಕ್ಸ್ ಲೈಕ್ ಅ ರಿಯಲಿ ಬ್ಯೂಟಿಫುಲ್ ಪ್ಲೇಸ್. ನೀವೇನಾದರೂ ನಿಸರ್ಗಧಾಮ ಕಡೆ ಅಥವಾ ಕುಶಾಲನಗರ, ಸುಂಟಿಕೊಪ್ಪ ಕಡೆ ಹೋಗ್ತಾ ಇದ್ದರೆ ಡಿವಿಯೇಷನ್ ತೊಗೊಂಡು ಒಂದು 10-15 ಮಿನಿಟ್ಸಿಗೆ ಬರ್ಬೋದು. ಮಳೆ ಬಂದು ಹೋಗಿ ಆಗ್ತಾ ಇದೆ. ಛತ್ರಿ ಹಿಡ್ಕೊಳ್ಳೋದು ಇಳಿಸೋದು ಅದೇ ಆಗ್ತಾ ಇದೆ. ಬಟ್ ಜಾಗ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಎಲ್ಲ ಕಡೆ ಗ್ರೀನು, ಒಂದು ಡ್ರೈ ಪ್ಯಾಚ್ ಇಲ್ಲ. ಇಲ್ಲಿಂದ ದೂರ ನೋಡಿದ್ರೆ ಬೆಟ್ಟಗಳು ಕಾಣಿಸುತ್ತೆ. ಯಾವುದೋ ಒಂದು ಗುಡಿಸ್ಲು ಥರ ನೀರೊಳಗಿದೆ. ದೇವಸ್ಥಾನನೋ ಮನೆನೋ ಏನೋ ಸರಿ ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆ ದಡದಲ್ಲಿ ಇನ್ನೊಂದು ದೊಡ್ಡ ಮನೆಯೇ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ಜಾಸ್ತಿ ನೀರಿಲ್ಲ ಈ ಸತಿ. ನದಿನೂ ನೋಡಿದ್ರೆ ನೀರು ಕಮ್ಮಿ ಅನಿಸುತ್ತೆ. ಮತ್ತು ಡ್ಯಾಮಲ್ಲಿ ಎಲ್ಲಿ ನೀರು ಹೋಗಿ ಕಲೆಕ್ಟ್ ಆಗಬೇಕೋ ಅಲ್ಲೂ ನೀರು ಇಲ್ಲವೇ ಇಲ್ಲ, ಫುಲ್ ಖಾಲಿ ಇದೆ. ಇಲ್ಲಿ ಹೀಗೆ ಡ್ಯಾಮ್ ಈ ಕಡೆಯಿಂದ ಆ ಕಡೆಗೆ 2 ಕಾಲುವೆ ಹರ್ಕೊಂಡು ಹೋಗ್ತಾ ಇದೆ. ತುಂಬ ಈ ನದಿ ಆಪೋಸಿಟ್ ಸೈಡ್ ಸೀನು ತುಂಬಾ ಚೆನ್ನಾಗಿದೆ. ಕಾಲುವೆ ಹರ್ಕೊಂಡು ಹೋಗೋದು ಕಾಣಿಸುತ್ತೆ. ಒಂದು ರೋಡ್ ಇದೆ. ರೋಡಲ್ಲಿ ಸ್ಕೂಲ್ ಬಸ್ಸು ಅದು ಇದು ಎಲ್ಲ ಹೋಗ್ತಾ ಇರೋದು, ಅದು ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಬಟ್ ಡ್ಯಾಮ್ ಲೆಂತ್ ತುಂಬಾ ದೊಡ್ಡದಿದೆ. ಇಲ್ಲಿಂದ ಅಲ್ಲಿಗೆ ನಡ್ಕೊಂಡು ಹೋಗೋದೆ ತುಂಬಾ ಪೀಸ್ಫುಲ್ಲಾಗಿ, ಕಾಮಾಗಿ ತುಂಬ ಚೆನ್ನಾಗಿತ್ತು. ಚಿಕ್ಲಿಹೊಳೆ ರಿಸರ್ವಾಯರ್ ನೋಡಿಕೊಂಡು ವಾಪಸ್ ಹಾಸ್ಟ್ಲಿಗೆ ಬಂದು ತಿಂಡಿ ತಿಂದು ನೇಚರ್ ವಾಕಿಗೆ ಅಂತ ಬಂದಿದ್ವಿ. ಒಂದು 1/2-3 ಗಂಟೆ ಮಳೆಯಲ್ಲಿ ನೇಚರ್ ವಾಕ್ ಆಯಿತು. ತುಂಬ ಚೆನ್ನಾಗಿತ್ತು. ಕಾಫಿ ಪ್ಲಾಂಟೇಷನ್ಸ್ ಮಧ್ಯೆ ನಡೆಯೋದು ಯಾವಾಗಲೂ ಚೆನ್ನಾಗಿರುತ್ತೆ. ಕಾಫಿ ಪ್ಲಾಂಟೇಷನ್ ಆದಮೇಲೆ ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾ ಇದ್ದಾರೆ. ಅಕಸ್ಮಾತ್ ನೀವು ಯಾವುದಾದ್ರೂ ಒಂದು ಜಾಗದಲ್ಲಿ ಸಿಕ್ಕಾಕೊಂಡ್ರೆ ನೀವು ಅವತ್ತು ಒಂದಿನ ರಾತ್ರಿ ಅಲ್ಲಿ ಕಳಿಬೇಕು ಅಂತಂದರೆ ಹೇಗೆ ಕಳಿತೀರಾ ಅಂತ ಒಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ. ಸೊ ನಮಗೊಂದು ಟಾರ್ಪಲ್ ಕೊಟ್ಟಿದ್ದಾರೆ. ನಾವು ಸರಿಯಾದ ಜಾಗ ಹುಡುಕಿ ಟಾರ್ಪಲ್ ಹಾಕಿ ಅಲ್ಲಿ ಒಂದು ಮಲ್ಕೊಳ್ಳೋಕ್ಕೂ ಒಂಥರ ಜಾಗ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯನೋ ಅವ್ರಿಗೆ ಟೀಮಾಗಿ ಡಿವೈಡ್ ಮಾಡಿ ಒಂದು ಪಾಯಿಂಟ್ಸ್ ಕೊಡ್ತೀವಿ ಅಂತ ಅಂದಿದ್ದಾರೆ. ಆ್ಯಕ್ಟಿವಿಟಿ ತುಂಬ ಚೆನ್ನಾಗಿದೆ. ನಾನು ಹೇಗಿದೆ ನಮ್ಮ ಜಾಗ ಅಂತ ತೋರಿಸ್ತೀನಿ. ಸೊ ಅವ್ರ ಹತ್ರ ರೋಪ್ಸ್ ಇದೆ, ಟಾರ್ಪಲ್ಸ್ ಇದೆ. ಅವೆಲ್ಲದನ್ನು ಯೂಸ್ ಮಾಡಿದ್ರೆ ಪಾಯಿಂಟ್ಸ್ ಕಮ್ಮಿ ಮಾಡ್ತಾರೆ. ಯಾಕೆಂದರೆ ನ್ಯಾಚುರಲಾಗಿ ಏನು ಸಿಗುತ್ತೋ ಅದನ್ನೇ ಯೂಸ್ ಮಾಡ್ಕೊಂಡು ಮಾಡಿ ಅಂತ ಅಂದಿದ್ದಾರೆ. ಸೊ ಅದರಲ್ಲಿ ಇಲ್ಲಿ ನೋಡ್ತಾ ಇರೋದೇ ನಮ್ಮ ಟೆಂಟು. ಸೊ ಒಂದು ಟಾರ್ಪಲ್ ಒಂದು ಇಸ್ಕೊಂಡಿದ್ದೀವಿ ಅಷ್ಟೇ ಅವ್ರ ಹತ್ರ. ನಾವು ಕೆಳಗಡೆ ಮಲಗಬೇಕು ಅಂತ ಇಲ್ಲಿ ಎಲ್ಲ ಎಲೆಗಳನ್ನು ಅರೇಂಜ್ ಮಾಡ್ತಾಯಿದ್ವಿ, ಫ್ಲ್ಯಾಟ್ ಗ್ರೌಂಡ್ ಇರಲಿ ಅಂತ. ಆ್ಯಂಡ್ ಇದು ಅಷ್ಟೇ. ಈ ಟಾರ್ಪಲ್ ಕಟ್ಟೋಕ್ಕೆ ನಾವು ಮರದ ಬಳ್ಳಿಗಳನ್ನ ಯೂಸ್ ಮಾಡಿದ್ದೀವಿ.
ನೋಡ್ಬೋದು ಎಲ್ಲ ಮರದ ಬಳ್ಳಿಗಳಿವೆಲ್ಲ ಇಲ್ಲೂ ಆಗಲಿ ಅಥವಾ ಇಲ್ಲಾಗಲಿ. ಆ್ಯಂಡ್ ಫ್ಲ್ಯಾಟ್ ಗ್ರೌಂಡ್ ಬೇಕು ಅಂತ ಒಂದ್ಸರಿ ಎಲ್ಲ ಕಾಫಿ ಗಿಡಗಳದಲ್ವ ಇವೆಲ್ಲ, ಹಾಂ, ಎಲ್ಲ ಕಾಫಿ ಗಿಡಗಳದ್ದು ಯೂಸ್ ಮಾಡ್ತಾ ಇದ್ದಾರೆ ಫ್ಲ್ಯಾಟ್ ಗ್ರೌಂಡಿಗೆ. ಇರುತ್ತೆ ಕುಷನ್ ಥರ. ಎಸ್, ಬೇಸಿಕಲಿ ಪ್ರೊಸೆಸ್ನ ಬುಷ್ ಕ್ರಾಫ್ಟಿಂಗ್ ಅಂತಾರೆ. ಸೊ ಇನ್ನೊಂದು ಟೀಮ್ ತೋರಿಸ್ತೀನಿ, ಅಲ್ಲಿ ಆ ಕಡೆ ಆ ಟೀಮಲ್ಲಿ ಸುರಕ್ಷಾ ಇದ್ದಾಳೆ. ಸೊ ಇದು ಇನ್ನೊಂದು ಟೀಮ್ದು. ಇವರು ಅಷ್ಟೇ ಥರ ಬಳ್ಳಿಗಳನ್ನ ಯೂಸ್ ಮಾಡಿಕೊಂಡು ಇವ್ರಿಗೆ ಈ ಥರ ಟಾರ್ಪಲ್ ಹಾಕಿದ್ದಾರೆ. ಹಾಂ, ಕವನ್ ನಾಗೇಶ್, ಹೆಂಗೆ ನಾಗೇಶ್ ಇದೆಲ್ಲ? ಕವನ್, ವೆರಿ ನೈಸ್, ವೆರಿ ನೈಸ್. ಅದು as an artificial one, we are using only one tarpaul. Otherwise, everything else is natural, which is available in the forest, right? Even including the ropes, which we pluck it from the trees. See the strength around. Okay, these are the strengthy one, and our house is, I think, steady. Even for the rain, Come on, assess. for wind, Both of you. nothing will happen. And you can see around, we also built a compound here, so that we are protecting ourselves from wild animals. During a sleeping time, no animal should come inside. ಹ್ಯಾಡ್ ಅನ್ ಅಮೇಝಿಂಗ್ ಟೈಮ್ ಹಿಯರ್. ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ. ಸುತ್ತಮುತ್ತ ನೋಡೋಕ್ಕೆ ತುಂಬ ಜಾಗಗಳಿದೆ ಇಲ್ಲಿ. ನಿಯರೆಸ್ಟ್ ಅಂದರೆ ಚಿಕ್ಲಿಹೊಳೆ ಡ್ಯಾಮ್ ಮತ್ತು ಹಾರಂಗಿ ಬ್ಯಾಕ್ ವಾಟರ್ಸು. ಇಲ್ಲಿ ಆ್ಯಕ್ಟಿವಿಟೀಸು ಕಂಡಕ್ಟ್ ಮಾಡ್ತಾರೆ. ನಮಗೊಂದು ಸರ್ವೈವಲ್ ಸ್ಕಿಲ್ಸ್ದು ವರ್ಕ್ಶಾಪ್ ಮಾಡಿದರು. ಒಂಥರ ಟೀಮ್ ಆ್ಯಕ್ಟಿವಿಟಿ ತುಂಬಾ ಚೆನ್ನಾಗಿತ್ತು. ಟ್ರೆಕ್ಸ್ ಎಲ್ಲನೂ ಕಂಡಕ್ಟ್ ಮಾಡ್ತಾರೆ. ತಡಿಯಂಡಮೋಲ್ ಟ್ರೆಕ್ಗೂ ಕರ್ಕೊಂಡು ಹೋಗ್ತಾರೆ. ಊಟನೂ ತುಂಬ ಚೆನ್ನಾಗಿತ್ತು. ಆಲ್ ಡೇ ಮೆನು ಒಂದಿರುತ್ತೆ, ಅದು ಯಾವಾಗ ಬೇಕಾದರೂ ಆರ್ಡ್ರ್ ಮಾಡ್ಬೋದು. ಫೋನ್ ನೆಟ್ವರ್ಕು ತುಂಬ ಚೆನ್ನಾಗಿದೆ. 4G 5Gನೂ ಸಿಗುತ್ತೆ ಮತ್ತು ವೈಫೈ ಇದೆ. ಸೊ ಅನ್ಇಂಟರಪ್ಟೆಡ್ ನೆಟ್ವರ್ಕ್. ದ್ಯಾಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ. ಹೋಪ್ ಯು ಗೈಸ್ ಎಂಜಾಯ್ಡ್ ಇಟ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಕೆಳಗೆ ಕಮೆಂಟ್ ಮಾಡಿ ಏನು ಅನಿಸ್ತು ಅಂತ ತಿಳಿಸಿ. ನಮ್ಮದೊಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಪ್ಲೀಸ್ ಡೂ ಫಾಲೋ ಅಸ್ ದೇರ್ ಆಲ್ಸೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.